ಅಥಣಿಯಲ್ಲಿ ಮೊನ್ನೆ ನಡೆದಂತಹ ಒಂದು ವಿದ್ರಾವಕ ಘಟನೆ ಏನಪ್ಪ ಅಂತಂದ್ರೆ ಅಥಣಿಯ PSI ಆದಂಥ ಗಿರ್ಮಲಪ್ಪ ಉಪ್ಪಾರ್ ಇವರು ಒಂದು ಸೌದಿಯಲ್ಲಿ ಒಂದು ಪ್ರಕರಣ ಆಗಿತ್ತು. ಅದು ಅಟ್ರಾಸಿಟಿ ಕೇಸ. ಆ ಪ್ರಕರಣ ಸಲುವಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡುವ ಸಲುವಾಗಿ ಬೆಳಗಿನ ಜಾವ 4:15 ಗಂಟೆಗೆ ಆ ಆರೋಪಿಗಳ ಮನೆಗೆ ಹೋದಾಗ ಆ ಆರೋಪಿಗಳು ಒಂದು ರಂಜಾನ್ ಹಬ್ಬ ಇರೋದ್ರಿಂದ ನಮಾಜ್ ಮಾಡ್ತಕ್ಕಂತಹ ಒಂದು ಟೈಮ್ ಅದು. ನಮಾಜ್ ಮಾಡಕತ್ತಿದ್ರು ಅವ್ರು ಹೆಣ್ಮಗಳೊಬ್ಬರು. ಆ ಹೆಣ್ಮಗಳು ಜಿಲೇಕಾಬಿ ಅಂತ ಏಕೆರಿಂದ ಬಾಗ್ಲತ್ತಿಗೆ ಅಂತ ಏಕೆರಿಂದ ಬಾಗಿಲಿಗೆ ಜಾಡಿಸಿ ಒದ್ದುದಾಗಲಿ, ಪೊಲೀಸರು ಸಿಬ್ಬಂದಿಗಳನ್ನ ಕರ್ಕೊಂಡೋದ್ರಿಂದ ಮತ್ತು ಕಟ್ಟಿಗೆಯಿಂದ ಬಾಗಿಲಿಗೆ ಜೋರಾಗಿ ಹೊಡೆದು ಆವಾಜ್ ಮಾಡಿ ಒಳಗಡೆ ಏನು ಮಾಡ್ತಾಯಿದೆ ಅಂತ ಏಕೆಂದ ಹೆಣ್ಮಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಂತರ ಹೆಣ್ಮಗಳು ಗಾಬರಿಯಾಗಿ ಬಂದ ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದಕೆರಿಂದ ಬಾಗಿಲವನ್ನು ತೆಗೆದ ತಕ್ಷಣ ಅಥಣಿಯ PSI ಗಿರ್ಮಲಪ್ಪ ಉಪ್ಪಾರ್ ಅವರು ಹಾಗೂ ಅವರ ಸಿಬ್ಬಂದಿಗಳಾದ ಗಾಯಕ್ವಾಡ್ ಅವರು ಮತ್ತು ಇನ್ನೂ 3 ಜನ ಸಿಬ್ಬಂದಿಗಳು ಸೇರಿ ಆ ಹೆಣ್ಣುಮಗಳ ಮೇಲೆ ಅಮಾನವವಾಗಿ ಅಂದರೆ ಜಾಡಿಸಿ ಆ ಹೆಣ್ಮಗಳಿಗೆ ಹೊಟ್ಟೆಯ ಕೆಳಭಾಗಕ್ಕೆ ಮತ್ತು ಹೊಟ್ಟೆಯ ಮೇಲೆ ಮತ್ತು ಎರಡೂ ಕಪಾಳಿಗೆ ಜೋರಾಗಿ ಬಾರಿಸಿ ಆ ಹೆಣ್ಮಗಳ ಮೇಲೆ ಭಾಳ ಕಠಿಣವಾದಂಥ ಕ್ರೂರವಾದಂತಹ ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಆ ಹಲ್ಲೆಯ ಚಿತ್ರೀಕರಣವನ್ನು ಅವರ ಮೊಮ್ಮಗಳ ಅಲ್ಲಿತ್ತು. ಒಂದು 7-8 ವರ್ಷದ ಹುಡುಗಿ, ಅದು 9 ವರ್ಷದ ಹುಡುಗಿ ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮೊಬೈಲ್ನೂ ಕೂಡ ಆ ಹುಡುಗಿಗೆ ಕಪಾಳಿಗೆ ಬಾರಿಸಿ ಆ ಚಿಕ್ಕ ಮಗುಳಿಗೂ ಕೂಡ ಜೋರಾಗಿ ಹೊಡೆದ ತಕ್ಷಣ ಅದು ಹುಡುಗಿ ಹೋಗಿ ಇಲ್ಲಿ ಗಾಡಿಗೆ ಬೆತ್ತಂತ. ಅದನ್ನು ಆ ಮೊಬೈಲು ಕೂಡ ತೆಗೆದುಕೊಂಡಿದ್ದಾರೆ. ಅಷ್ಟರಲ್ಲಿ ಆ ಆರೋಪಿತರು ನಾವು ನಮಾಜ್ ಮಾಡತ್ತೀವಿ ಸರ ಬಂದೀವಿ ಅಂತ ಏಕೆಂದ್ರೆ ಹುಡ್ಕೋತ ಬಂದಾಗ ಆ ಆರೋಪಿಗಳ ಮೇಲೂ ಕೂಡ ಅಮಾನವೀಯವಾಗಿ ಹಲ್ಲೆ ಮಾಡೋದ್ರಲ್ಲದನ ಹೊರಗಡೆ ತಂದು ಕೂಡ ಸಿಕ್ಕಾಪಟ್ಟೆ ಅವರಿಬ್ಬರ ಮೇಲೆ ಹಲ್ಲೆಗಳನ್ನು ಮಾಡಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ಆ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಷ್ಟಲ್ಲನ ಈ ಸುದ್ದಿ ನಮಗೆ ತಲುಪಿದಾಗ ನಾನೊಬ್ಬ ಸಾಮಾಜಿಕ ಹೋರಾಟಗಾರ, ಮಾನವ ಹಕ್ಕುಗಳ ರಕ್ಷಕನಾಗಿ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕನಾಗಿ ನನಗೆ ಆ ಗಮನಕ್ಕೆ ಬಂದಾಗ ಆ ಹೆಣ್ಣುಮಗಳು ಮನೆಯಲ್ಲಿ ಬಿದ್ದು ಹೊಟ್ಟೆ ನೋವಿಗಾಗಿ ಒದ್ದಾಡ್ತಾ ಇದ್ದಾರಂತೆ. ಅಂಥ ಸಂದರ್ಭದಾಗ ನನಗೆ ಫೋನ್ ಮುಖಾಂತರ ಒಂದು ಕರೆ ಬಂದಾಗ ಆ ಹೆಣ್ಮಗಳನ್ನ ಕರ್ಕೊಂಡ್ಕಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ರಿ ಅಂತ ಹೇಳಿದ್ದೇನೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೆಣ್ಮಗಳನ್ನ ಕರ್ಕೊಂಡ್ಬಂದಾಗ ಅಲ್ಲಿ ಅವ್ರನ್ನ ಚಿಕಿತ್ಸೆಯನ್ನು ಕೊಡಿಸೋ ಸಲುವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ. ಅದಾದ ನಂತರ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ MLC ಆಗಬೇಕು ಅಂತ ಏಕೆಂದ MLC ರಿಪೋರ್ಟು ಕೂಡ ರೆಡಿ ಆಯಿತು. MLC ರಿಪೋರ್ಟ್ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸರು ಯಾರು ಬಂದು ಅಲ್ಲಿ ಆ ಹೆಣ್ಮಗಳದ ತನಿಖೆಯನ್ನು ಮಾಡಲಿಲ್ಲ ಮತ್ತು ಅವ್ರ ಹೇಳಿಕೆಯನ್ನು ತಗೊಳ್ಳಿಲ್ಲ. ಆ MLC ರಿಪೋರ್ಟನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಕಳಿಸಿರು. ಒಬ್ಬರು ಸಿಬ್ಬಂದಿ ಕಡೆಯಿಂದ, ಆರೋಗ್ಯ ಇಲಾಖೆಯವರು ಒಂದು ಸಿಬ್ಬಂದಿ ಕಡೆಯಿಂದ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಕಳಿಸಿರು. ಅವರಲ್ಲಿ ಸೈನ್ ಹಾಕಿ ಕೊಟ್ಟರು. ನಾನು ಘಟನೆ ಏನೇನು ನಡೆದಿದೆ ಅಂತ ಕೇಳಿದ ಆ ಹೆಣ್ಮಗಳು ಜುಲೇಖಾಬನ ಕೇಳಿದಾಗ ಆ ಹೆಣ್ಮಗಳ ಎಳೆಯಾಗಿ ತನಗೇನು ತನ್ನ ಮೇಲೆ ಆದಂತಹ ಹಲ್ಲೆ, ತನ್ನ ಮೇಲೆ ಯಾರ್ಯಾರು ದೌರ್ಜನ್ಯ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ತನ್ನ ಮೊಮ್ಮಗಳ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನನಗೆ ಎಳೆಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದವು. ಅದನ್ನು ಹೇಳಿದಾಗ ನಾನು ಅದನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ ತಕ್ಷಣ ನಾನು ಇದನ್ನು ಮೇಲಾಧಿಕಾರಿಗಳು ಕಳಿಸ್ಬೇಕು, ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಯಾಕಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ. ಒಬ್ಬ ಮಹಿಳೆಯ ಮೇಲೆ ಈ ರೀತಿ ಮನುಷ್ಯಗೆ ಬಂದಂಗೆ ಹೊಡೆಯೋದಂದ್ರೆ ಏನರ್ಥ? ಪೊಲೀಸರ ದೌರ್ಜನ್ಯ ಇದನ್ನು ನಿಲ್ಲಬೇಕು. ಹೆಣ್ಣುಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಪೊಲೀಸರಿಂದ ಆಗಬಾರ್ದು. ಇದೇನು ಗುಜರಾತ್, ಉತ್ತರ ಪ್ರದೇಶದಲ್ಲಿ ದಲಿತ ಮತ್ತು ಮುಸ್ಲಿಂ ಮಹಿಳೆಯರ ಮೇಲೆ ನಡೀತಕ್ಕಂಥ ನಿರಂತರ ಏನು ಅದಾವಲ್ಲ ಆ ರೀತಿ ಆ ಒಂದು ಪ್ರವೃತ್ತಿ ಅಥಣಿಯಲ್ಲಿ ನಡೀತಾ ಇದೆ. ಇದನ್ನು ನೀವು ಎಲ್ಲ ಸರಿಪಡಿಸಬೇಕು ಅಂತ ತಿಳ್ಕೊಂಡಿದ್ದರಿಂದ ಮೇಲಾಧಿಕಾರಿಗಳಾದ ಮಾನ್ಯ DSP ಸಾಹೇಬರ, ಮುನ್ನೋಳಿ ಸಾಹೇಬರಿಗೆ, ಮನೆ SP ಸಾಹೇಬರಿಗೂ ಕೂಡ ನಾನು ಅದನ್ನು ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೇ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಕಳಿಸಿದ್ದೀನಿ. ಯಾಕಂತಂದ್ರೆ ಇಂತಹ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳು ತಾವೇನು ಮಾಡಕತ್ತಾರ, ತಮ್ಮ ಕರ್ತವ್ಯ ಏನು, ತಾವೇನು ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಮರೆತಿಕೆರಿಂದ ಒಂಥರ ಗುಂಡಾಗಳ ಥರ ಗುಂಡಾವರ್ತನೆಯನ್ನು ಪ್ರವೃತ್ತಿ ಮಾಡ್ಕೊಂತ ಗುಂಡಾವೃತ್ತಿಯನ್ನು ಇಲ್ಲಿ ಮಾಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡೋದ್ರ ಜೊತೆಗೆ ಒಬ್ಬ ಮಹಿಳೆ ಮೇಲೆ
ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಟಿಲ್ ಟುಡೇ ಇವತ್ತಿಗೂ ಕೂಡ ಹೆಣ್ಮಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾಳೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ನಾನೊಬ್ಬ ಸಾಮಾಜಿಕ ಹೋರಾಟಗಾರ, ಎಲ್ಲಿ ನೊಂದವ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು. ನಮ್ಮ ಮೇಲೆ ಈ ಅತನಿಯ ಗಿರೀಶ್ ಗಿರ್ಮಲಪ್ಪ ಉಪ್ಪಾರವರು ನಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಈ ಜಿಲೇಕಾಬಿ ತನ್ನ ಹೇಳಿಕೆಯನ್ನು ಟೈಪ್ ಮಾಡಿಸಿ ಮಧ್ಯಾಹ್ನ 1 ಗಂಟೆಗೆ ತನ್ನ ಮಗಳ ಕೈಯಲ್ಲಿ ಪೊಲೀಸ್ ಸ್ಟೇಷನ್ಗೆ PSI ಮೇಲೆ ಒಂದು FIR ಮಾಡ್ರಿ ಅಂತ ಏಕೆಂದ ಒಂದು ಅರ್ಜಿಯನ್ನು ಕೊಡ್ತಾಳೆ. ಆ ಅರ್ಜಿ ಕೊಟ್ಟ ನಂತರ ಸುಮಾರು ಸಂಜೆ 5:30 ಕೂಡ ಯಾವುದೇ PSI ಕಡೆಯಿಂದ ಕಂಪ್ಲೇಂಟ್ ಇಲ್ಲ, ಆರೋಪ ಇಲ್ಲ. ತರಾತುರಿಯೊಳಗೆ ಈ ಜಿಲೇಕಾಬಿ ಹೆಣ್ಮಗಳು ತನಗಾದಂಥ ಅನ್ಯಾಯವನ್ನು ಯಾವಾಗ ರಿಟರ್ನ್ ಮುಖಾಂತರ ಬರವಣಿಗೆ ಮುಖಾಂತರ ಇದು ಕಂಪ್ಲೀಟ್ ಆಗಬೇಕು ಅಂತ ಕೊಟ್ಟ ತಕ್ಷಣ PSI ಯಾವಾಗ ಅದನ್ನು ಎಚ್ಚೆತ್ತುಕೊಂಡ ನನ್ನನ್ನು ಸೇರಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀವಿ ಅಂತ ಸುಳ್ಳು ಸುದ್ದಿಯನ್ನು ನಾನು ಹಬ್ಬಿಸಿದ್ದೀನಿ ಅಂತೇಳಿ ಮತ್ತೆ ಆ ಜಿಲೇಕಾಬಿ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಿ ಅಂತ ಅವಳ ಮೇಲೆ ಒಂದು ಕೇಸನ್ನು ಲಾಂಚ್ ಮಾಡ್ತಾರೆ. 332, ಆಮೇಲೆ 217, ಇನ್ನೊಂದು 190 ಹಿಂಗೇನೋ 92 ಈ ಕೇಸನ್ನು ದಾಖಲು ಮಾಡ್ತಾರೆ ನಮ್ಮ ಮೇಲೆ. ನಾವು ಕೊಟ್ಟಂಥ ಕಂಪ್ಲೇಂಟ್ಗೆ 1 ಗಂಟೆಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ 1:30 ನಮಗೆ ಹಿಂಬಾರ ಹಾಕಿ ಕೊಡ್ತಾರೆ. ಅವ್ರ ಮೇಲೆ ತನಿಖೆ ಆಗ್ತದೆ, ತನಿಖೆ ಆದ ನಂತರ ಕೇಸ್ ದಾಖಲು ಮಾಡ್ತೀವಿ ಅಂತ ಹೈಯರ್ ಆಫೀಸರ್ ನಾವು ಬರೆದಿದ್ದೀವಿ ಅಂತ ಒಂದು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಮಾಡೋದ್ರ ಜೊತೆಗೆ ನಾನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದೀನಿ ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಆ ಹೆಣ್ಮಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವಳನ್ನ ಬೇರೆ ಮಿರಜ್ ದೊಡ್ಡ ಹಾಸ್ಪಿಟ್ಲಿಗೆ ಅವಳನ್ನ ರೆಫರ್ ಮಾಡಿದ್ರು. ಅಲ್ಲಿ ಕೊಡತಕ್ಕ ನಾನು ಅಲ್ಲೇ ಇದ್ದೆ. ಅವಳು ಹೋದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸರು ಸಿಬ್ಬಂದಿಗಳು ನನಗೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದಾಗ ನಾನು ಸ್ಟೇಷನ್ಗೆ ಹೋದೆ. CPI ಸಂತೋಷ್ ಹಳೂರವರ ಒಂದು ಚೇಂಬರ್ಗೆ ನನ್ನ ಕರಿಷ್ಕರಿಂದ ಅಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲ, ನಿಮ್ಮ ಮೇಲೆ ಒಂದು ಕೇಸ್ FIR ಆಗಿದೆ, ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನೀವು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರಿ ಅಂತ. ಯಾವುದು ಸುಳ್ಳು ಸುದ್ದಿ? ಆ ಹೆಣ್ಮಗಳ ಮೇಲೆ ಬಡ್ದದ್ದು ಸುಳ್ಳು ಸುದ್ದಿನ? ಆ ಹೆಣ್ಮಗಳನ್ನ ಅವಳ ಮರ್ಮಾಂಗಕ್ಕೆ, ಅವಳ ಹೊಟ್ಟೆ ಭಾಗಕ್ಕೆ ಮೊನ್ನೆ ಆಪರೇಷನ್ ಆಗಿದೆ ಹೆಣ್ಮಗಳದು. ಹೆಣ್ಮಗಳಿಗೆ ಮೊನ್ನೆ ಆಪರೇಷನ್ ಆಗಿದೆ, ಅವ್ರಿಗೆ ಆ ಹೊಟ್ಟೆ ಭಾಗಕ್ಕೆ ಒದ್ದದ್ದು, ಕಪಾಳಿಗೆ ಅವ್ರಿಗೆ ಹೊಡೆದದ್ದು, ಇದೆಲ್ಲ ಸುಳ್ಳು ಸುದ್ದಿನ? ಅವಳು ಹೇಳ್ತಾ ಇರೋದು ಸುಳ್ಳು ಸುದ್ದಿನ? ಹಾಗಾದ್ರೆ ಅವಳು ಏನು ಹೇಳಿದಾಳಲ್ಲ ಆ ಹೇಳಿಕೆಯನ್ನು ನಾನು ಚಿತ್ರೀಕರಣ ಮಾಡಿಕೆಯಿಂದ ನಾನು ಮೇಲಾಧಿಕಾರಿಗಳು ಕಳಿಸಿದ್ದೀನಿ, ಒಬ್ಬರು ನ್ಯೂಸ್ದವ್ರು ಕಳಿಸಿದ್ದೀನಿ. ಇಷ್ಟು ಬಿಟ್ಟರೆ ನಾನು ಸುಳ್ಳು ಸುದ್ದಿ ಅನ್ನೋ ಯಾವುದೂ ಕೂಡ ಹರಿಬಿಟ್ಟಿಲ್ಲ. ಅದು ಯಾವ್ದಾದ್ರು ಸುಳ್ಳು ಸುದ್ದಿ ಅನ್ನೋದಿದ್ರೆ ಅದನ್ನು ನೀವು ನನಗೆ ಪ್ರೂವ್ ಮಾಡ್ರಿ ಅಂತ ನಾನು ಹೇಳಿದಾಗ ಇಲ್ಲ, ನೀವು ಮೊಬೈಲ್ ಜಪ್ತಿ ಮಾಡ್ಕೋತೀವಿ, ನೀವು ಯಾರ್ಯಾರಿಗೂ ಅದನ್ನು ಕಳಿಸ್ಕೊಂಡು ಡಿಲೀಟ್ ಮಾಡಿದ್ದೀರಿ ಅಂತ. ಆಯಿತು, ಕಾನೂನು ಪ್ರಕಾರ ನಮಗೇನು ನೀವು ಮಾಡಬೇಕು ಮಾಡಿ, ಆದರೆ ನಾನು ಮೊಬೈಲ್ ನೀವು ಕೊಡೋಂಥ ತಕ್ಷಣ ನಾನು ಮೊಬೈಲ್ ಕೊಡೋಕ್ಕಾಗಲ್ಲ, ನನಗೆ ನೋಟಿಸ್ ಮುಖಾಂತರ ನನಗೆ ತಿಳಿಸಿ ಅಂತಂದು ಹೇಳಿದಾಗ ಇಲ್ಲ, ನಾನು ಇವತ್ತೇ ನೋಟಿಸ್ ಕೊಡ್ತೀನಿ ಅಂತ ತರಾತುರಿಯೊಳಗನ ಅಲ್ಲೇ ನೋಟಿಸ್ ತಯಾರು ಮಾಡಿದರು. ಅಲ್ಲೇ ಕುಣಿಸ್ಕೊಂಡು ನೋಟಿಸ್ ತಯಾರು ಮಾಡಿಕೆರಿಂದ ನಮಗೆ ಕೊಟ್ಟರಲ್ಲಿ ನೋಟಿಸ್ ಕೂಡ ಆ ನೋಟಿಸನ್ನು ತೆಗೆದುಕೊಂಡು ಮೊಬೈಲನ್ನು ನನ್ನ ಮೊಬೈಲನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ. ಅಂದರೆ ಅತಿನಿ ಒಳಗೆ ಏನಾಗಿದೆಪ್ಪ ಅಂತಂದ್ರೆ ಸುಮಾರು ಎಷ್ಟೋ ನಾವು ದಲಿತರು, ಮುಸಲ್ಮಾನರು, ಹಿಂದುಳಿದ ವರ್ಗದವರು ನಮ್ಮ ಮೇಲೆ ದೌರ್ಜನ್ಯಗಳಾದಾಗ ನಾವು ಕೂಡ ಸಾಕಷ್ಟು ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀವಿ. ಬೇರೆ ಬೇರೆಯವ್ರ ವಿಷಯದಾಗೂ ಕೂಡ ನಾನು ಸಾಕಷ್ಟು ಸಾರಿ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ, ನ್ಯಾಯ ಪಂಚಾಯತಿಗಳೂ ಆಗಿದೆ. ಸಾಕಷ್ಟು ಕೂಡ ನನಗೆ ಸ್ಟೇಷನ್ ಅಂದರೆ ಏನು ಇದನ್ನೆಲ್ಲ ನಾನು ಕೂಡ ಸ್ಟೇಷನ್ದಲ್ಲಿ ಒಬ್ಬ ಹಿರಿಯಾಗಿ ಒಬ್ಬ ಇದನ್ನಾಗಿ ನಾವು ಲೀಡರ್ ಹಾಕ್ಯಂದು ಎಷ್ಟೋ ಕೂಡ ನಾವು PSI ಅವ್ರ ಜೊತೆಗೆ ಇರ್ಬೋದು, CPI ಅವ್ರ ಜೊತೆಗೆ ಇರ್ಬೋದು ಮಾತಾಡಿದ್ದೀವಿ. ಆದರೆ ಇದನ್ನು PSI ಯಾಕೆಷ್ಟು ಇದ್ರ ಮೇಲೆ ತೊಗೊಂಡಿದ್ರು ಗೊತ್ತಿಲ್ಲ. ನನ್ನ ಮೇಲೆ FIR ಮಾಡೋದು, ಆಮೇಲೆ ಅವರು ಹೆಣ್ಮಗಳ ಮೇಲೆ ತಾವಾಗೇ ಬಡೋದು, ಇದನ್ನು ಮಾಡಿ FIR ಮಾಡಿದ್ದಾರೆ. ಆದರೆ ಅವತ್ತನ್ನು ನಾನು ಅದನ್ನು ತಕ್ಷಣ ಆ ಹೆಣ್ಮಗಳ ವಿಡಿಯೋನ ಮೊನ್ನೆ SP ಸಾಹೇಬ್ರಿಗೂ ಕೂಡ ಕಳಿಸಿದ್ದೀನಿ. SP ಸಾಹೇಬ್ರದ್ದು ಕೂಡ ಇವತ್ತಿನ ತಕ್ಕನೂ ಏನೂ ರಿಪ್ಲೈ ಆಗಿಲ್ಲ. ಮೊನ್ನೆ ನಮ್ಮ DSP ಸಾಹೇಬ್ರು ಕೂಡ ಅದನ್ನು ಕಳಿಸ್ಕೊಟ್ಟಿದ್ದೀನಿ. ಅವರು ಕೂಡ ಇವತ್ತಿನ ತಕ್ಕ ಅದ್ರ ಬಗ್ಗೆ ಏನೂ ಆ್ಯಕ್ಷನ್ ಆಗಿಲ್ಲ, ಏನಾಗಿದೆ ಅಂತಕ್ಕಂಥದ್ದು. ಅದಾದ ನಂತರ ಮೊನ್ನೆ CPI ಸಾಹೇಬರು ನಾನು ಹೋಗಿ ಪಂಚನಾಮ ಮಾಡ್ತೀನಿ ಅಂತ ಪಂಚನಾಮ ಏನೋ ಮಾಡ್ಕೊಂಬಂದಿರ್ತ ಅಲ್ಲೇನೋ ಅಂತ ಘಟನೆ ನಡೆದಿಲ್ಲ ಅಂತ. ಆ ಮನೆಯೊಳಗೆ ಯಾರೂ ಇಲ್ಲ ಅಲ್ಲೀಗ, ಒಂದು ಸಣ್ಣ ಮಗು ಇದೆ. ಆ ಮಗುಗೂ ಕೂಡ ಹೊಡೆದಿದ್ದಾರೆ ಸಿಕ್ಕಾಪಟ್ಟಿ. ಆ ಮಗುಗೂ ಕೂಡ ಅವರು ನಿನ್ನೇನು ಕೂಡ ನಮ್ಮ ಮಕ್ಕಳ ಕಲ್ಯಾಣ ಇಲಾಖೆಯವರು CDP ಆಫೀಸ್ನವ್ರು ಹೋಗಿದ್ದರಿಂದ ಆ ಮಗುಗೆ ರಕ್ಷಣೆ ನೀಡಬೇಕು ಅಂತ ಕೂಡ ನಾವು ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ. ಆ ಮಗುಗೂ ಕೂಡ ಅವರು ರಕ್ಷಣೆ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವತ್ತು ಆಸ್ಪತ್ರೆಗೆ ಒಯ್ಯಬೇಕಾದಂಥ ಪರಿಸ್ಥಿತಿ ಇದೆ. ಅಂದರೆ ಈ ರೀತಿ
ಇಂಥ ಕೃತ್ಯವನ್ನು ಎಸ್ತಕ್ಕಂತಹ PSI ಗಿರ್ಮಲ್ಲ ಉಪ್ಪಾರ್ ಅವರು, ಅವ್ರ ಸಿಬ್ಬಂದಿಗಳಾದ ಗಾಯಕ್ವಾಡ ಮತ್ತು ಇನ್ನೂ 2 ಮಂದಿ ಸಿಬ್ಬಂದಿಗಳು, ಅವ್ರ ಮೇಲೆ ಕೂಡಲೇ ಆ್ಯಕ್ಷನ್ ಆಗಬೇಕು. ಏನು ಆ ಹೆಣ್ಮಗಳು ಬರೆದು ಕೊಟ್ಟಾಳಲ್ಲ, ಆ ತನಿಖೆಯನ್ನು ಆ ಒಂದು ಅರ್ಜಿಯನ್ನು ಸೂಕ್ತವಾದಂತಹ ತನಿಖೆ ಮಾಡಿಕೆರಿಂದ ಇಂಥ ಕೃತ್ಯವನ್ನು ಎಸಗಿರ್ತಕ್ಕಂತಹ ಗಿರ್ಮಲ್ಲ ಉಪ್ಪಾರ್ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವ್ರನ್ನ ಅಮಾನತು ಮಾಡಬೇಕು ಅಂತ ಏಕೆಂದ್ರೆ ನಾನು ಮಾಧ್ಯಮದ ಮುಖಾಂತರ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಂಥ ಕೃತ್ಯಗಳು ಮೇಲಿನ ಮೇಲೆ PSI ಗಿರ್ಮಲ್ಲಪ್ಪ ಉಪ್ಪಾರ್ ಅವರಿಂದ ನಡೀತಾನೆ ಇದೆ ಈಗ. ಯಾಕೆಂದರೆ ಯಾರು ದಲಿತ ಮುಖಂಡರು ಯಾವುದಾದ್ರೂ ನ್ಯಾಯ ಪಂಚಾಯತಿಗೆ ಹೋದಾಗ ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥದ್ದು ಕೂಡ ಹಿಂದೂ ಕೂಡ ಮಾಡಿದ್ದಾರೆ, ಈಗೂ ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ದಲಿತ ಸಮುದಾಯವನ್ನು ಮುಗಿಸ್ತಕ್ಕಂತಹ ಕೃತ್ಯವನ್ನು ಕೂಡ ಗಿರ್ಮಲ್ಲಪ್ಪ ಉಪ್ಪಾರ್ ಅವರು ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತು ನಮ್ಮ ಅಥಣಿ ಪೊಲೀಸ್ ಸ್ಟೇಷನ್ ಕಾಲಿಟ್ಟಿದ್ದಾರೆ, ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೋ ಅಟ್ರಾಸಿಟಿ ಕೇಸ್ಗಳಾಗಿದ್ದಾವೆ, 7PCR ಕೇಸ್ ಆಗಿದ್ದಾವೆ. ಇವತ್ತಿಗೂ ಕೂಡ ಒಂದೂ ಕೂಡ ಅವ್ರು ಅರೆಸ್ಟ್ ಮಾಡಿಲ್ಲ, ಇನ್ನೊಂದು ಏನಪ್ಪಾ ಅಂತಂದ್ರೆ ರಾಜು ಕಾಂಬಳೆ ಅಂತ ಒಬ್ಬ ನಮ್ಮ ಕಮ್ಯುನಿಟಿ ಅವನು ಬಡದ ಕೈ ಕಾಲು ಎಲ್ಲ ಮುರಿದ 3 ತಿಂಗಳು ಇವತ್ತಿಗೂ ಆಸ್ಪತ್ರೆಯಲ್ಲಿದ್ದಾನೆ. ಆ ಆರೋಪಿಗಳಿಗೆ ಇವತ್ತಿಗೂ ಕೂಡ ಅರೆಸ್ಟ್ ಮಾಡಕ್ಕೆ ಹೋಗಿಲ್ಲ. ಅಂದ್ರೆ ಅದರಲ್ಲಿ ಏನು ಉದ್ದೇಶ ಇದೆ ಬೇಕು ಅಂತ, ಇದರಲ್ಲಿ ಏನೋ ಅವನು ಸ್ವಾರ್ಥ ಇದೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಮಾನ್ಯ SP ಸಾಹೇಬರಿಗೆ ನಮ್ಮ ಮಾಧ್ಯಮದ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಇಂತಹ ಕೃತ್ಯವನ್ನು ಎಸಗಿರುವ PSI ಗಿರ್ಮಲ್ಲ ಉಪ್ಪಾರ್ ಅವ್ರನ್ನ ಕೂಡಲೇ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಅವ್ರನ್ನ ಬಂಧನ ಮಾಡಬೇಕು ಅಂತ ಕೂಡ ನಾನು ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಂಜೀವ್ ಕಾಂಬಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು. ಅಲ್ಲ ಸರ್, ಆರೋಪಿ ಆ ಮಹಿಳೆ ಕೂಡ ಆರೋಪಿ ಅದಾರ ಅಥವಾ ಮಹಿಳೆಯನ್ನು ಸೇರಿಸಿನೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಈಗ ಅಟ್ರಾಸಿಟಿ ಆಗಿದೆ ಅಲ್ರಿ? ಇಲ್ಲ, ಅವಳಿಲ್ಲ. ಆ ಮಹಿಳೆ ಇಲ್ಲ, 3 ಜನ ಇದ್ದಾರೆ. ಅದರಲ್ಲಿ 3 ಜನ ಆರೋಪಿಗಳಿದ್ದಾರೆ. ಆ 3 ಜನರಲ್ಲಿ ಒಬ್ಬ ಸಿಕ್ಕಿಲ್ಲ, 2 ಮಂದಿ ಸಿಕ್ಕಿದ್ದಾರೆ ಅಂತ ಏಕೆಂದು ಹೇಳಿದ್ದಾರೆ. ಈ ಮಹಿಳೆಗೂ ಮತ್ತು ಆ ಒಂದು ಮೊದಲಾದಂತಹ ಅಟ್ರಾಸಿಟಿ ಕೇಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ಅವ್ರ ಮನೆ ಒಳಗೆ ಅದಾರ ಆರೋಪಿಗಳು ಅಂತ ಏಕೆಂದ್ರೆ ಅಂದ್ರೆ ಈ ಹೆಣ್ಮಗಳ ಗಂಡ, ಈ ಹೆಣ್ಮಗಳ ಮಗ, ಈ ಹೆಣ್ಮಗಳ ಅಳಿಯ, ಇವ್ರ ಮೇಲೆ ಆರೋಪಗಳಿದೆ. ಅದು ಅಟ್ರಾಸಿಟಿ ಕೇಸ್. ಆ ಕಾರಣಕ್ಕಾಗಿ ಈ ಮಹಿಳೆನ ಸಿಕ್ಕಾಪಟ್ಟು ಹೊಡೆದಿರೋದು PSI ಅವತ್ತಲ್ಲಿ. ಮತ್ತೆ ಅದು ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾರೆ. ಆ ಮೊಬೈಲ್ ಕೂಡ ಕಸ್ಕೊಂಡು ಹೋಗಿದ್ದಾರೆ. ಯಾರು? PSI ಅವರು. ಆ ಮೊಬೈಲ್ ಆ ಮಗು ಇದಲ್ಲ ಮನೆಯಲ್ಲಿ, ಆ ಮಗು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾದ ಚಿತ್ರೀಕರಣ ಇದೆ ಅದರಲ್ಲಿ. ಈಗ ಆ ಹೊಡೆಯಂತ ಸಂದರ್ಭದಲ್ಲಿ ಆ ಹೇಳಕ್ ನೀವು ಹೋಗಿದ್ರಲ್ಲಿ? ನಾನು ಅಲ್ಲಿ ಹೋಗಿಲ್ಲ. ನನಗೆ ಇತರೆ ಜನರ ಮುಖಾಂತರ ನನಗೆ ಗೊತ್ತಾಯ್ತದ. ಗೊತ್ತಾದಾಗ ಹೆಣ್ಮಗಳು ಒದ್ದಾಡ್ತಾ ಇದ್ರು. ನಂತರ ಬಡದದ್ದು ಯಾವಾಗ ಅಂದ್ರೆ ಆಸ್ಪತ್ರೆಗೆ ಬಂದ ನಂತರ ಏನವ ನನಗೆ ಹೇಳಿಕೆ ಕೊಟ್ಟಳಲ್ಲ, ಆ ಹೇಳಿಕೆ ನಾನು ಚಿತ್ರೀಕರಣ ಮಾಡಿದ್ದೀನಿ. ನನಗೆ ಅಲ್ಲಿ ನಡೆದಂತ ಘಟನೆ ಆ ಹೆಣ್ಮಗಳು ಹೇಳಿದ್ದು. ಬರೀ ನಿಮ್ಗೆ ವಿಡಿಯೋ ತೊಗೊಂಡಕ್ಕೆ ನಿಮ್ಗೆ ಕರ್ತವ್ಯ ಅಡ್ಡ ತೆಗ್ಯಾರ, ನೀವೇನು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರೆಸ್ಟ್ ಇಲ್ಲ, ನಾನು ಇದನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿಲ್ಲ. ಅವ್ರಿಗೆ ಅರೆಸ್ಟ್ ಮಾಡ್ಲಾಕ ನಾನು ತೊಂದರೆ ಮಾಡಿಲ್ಲ. ಆ ಕೇಸಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಹೆಣ್ಮಗಳ ಮೇಲೆ ಏನು ದೌರ್ಜನ್ಯ ಆಗೈತಲ್ಲ ಅದನ್ನು ಖಂಡಿಸಿ ಅದನ್ನ ಚಿತ್ರೀಕರಣ ಮಾಡಿದ್ದೀನಿ. ಇದು ಆಗ್ಬಾರ್ದಾಗಿತ್ತು. ಯಾಕಾಯ್ತು? ನೀವು ಆರೋಪಿಗಳನ್ನ ಅರೆಸ್ಟ್ ಮಾಡಿ ನಾವು ಬೇಡ ಅಂತ ಯಾಕಂದಲ್ಲ. ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ದು ಯಾವುದೇ ತಕರಾರು ಇಲ್ಲ. ಬಟ್ ಹೋದಂತ ಸಂದರ್ಭದಲ್ಲಿ ನೀವು ಮಾಡಿದಂತ ಕೃತ್ಯ ಇದೆಲ್ಲ ಹೆಣ್ಮಗಳ ಮೇಲೆ, ಆ ಕೃತ್ಯನ ಖಂಡಿಸಿ ನಿಮ್ಗೆ ಯಾರು ಬಡಿಯುವಂತ ರೈಟ್ಸ್ ಕೊಟ್ಟರು? ನಿಮ್ಗೆ ರೈಟ್ಸ್ ಏನಿದೆ? ನಿಮ್ಗೆ ಬಡಿಲಿಕ್ಕೆ ಏನು ಅಧಿಕಾರ ಇದೆ ನಿಮಗೆ? ಅದು ಮತ್ತು ಮಹಿಳೆ ಮೇಲೆ ನಿಯಮಗಳು ಮೀರಿದಾರೆ, ಕಾನೂನನ್ನು ಉಲ್ಲಂಘನೆ ಆಗಿದೆ. ಇಲ್ಲಿ ಎಲ್ಲರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಅಂದ್ರೆ ಪೊಲೀಸ್ ಸ್ಟೇಷನ್ದಾಗೂ ಕೂಡ ಆರೋಪಿಗಳನ್ನು ಸಿಕ್ಕಾಪಟ್ಟಿ ಬಡಿದಿದ್ದಾರೆ. ಅದನ್ನು ಕೂಡ ಆರೋಪಿಗಳು ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ, ನಮ್ಮನ್ನು ಬಡಿದಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ಅದು ಆಗಿದೆ. ಈಗ ಮುಂದಿನ ಕ್ರಮ ಸರ್, ನಾವಂತೂ ಒಂದು FR ಆ ಹೆಣ್ಮಗಳೊಂದು FR ಮಾಡಿದ್ದಾಳೆ. ಈಗ ನಂದೇನು ಸುಳ್ಳು ಆರೋಪ ಅಂತ ಏಕೆಂದ್ರೆ ಸುಳ್ಳು ಸುದ್ದಿ ಅಂತ ಏಕೆಂದ್ರೆ ನಮ್ಮ ಮೇಲೆ ಆರೋಪ ಮಾಡಿದಾರಲ್ಲ, ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಕಾನೂನು ರೀತಿ ನಾನು ನಮ್ಮ ಅಡ್ವೊಕೇಟ್ಗಳನ್ನು ಸಲಹೆ ತೆಗೆದುಕೊಂಡಿದ್ದರಿಂದ ನಾನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದೀನೋ ಅಥವಾ ಸುದ್ದಿ ಸತ್ಯ ಇದೆ ಅಂತಕ್ಕಂಥದ್ದನ್ನು ಕೋರ್ಟ್ ಮುಖಾಂತರ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಸಂಜೀವ್ ಕಾಂಬಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು.